ಒಂದು ಓಟದ ಅವಶ್ಯಕತೆ ಇದೆ. ಒಂದೆರಡು ದೊಡ್ಡ ಹೊಡೆತ ಈ ಓವರಿನಲ್ಲಿ ಆರಂಭದಲ್ಲಿಯೇ ಬಂದದ್ದೇ ಆದಲ್ಲಿ ಪಂದ್ಯದ ಚಿತ್ರಣವೇ ಬದಲಾಗಬಹುದು. ಎರಡು ತಂಡಗಳು ಕೂಡ ರೋಚಕ ಸ್ಥಿತಿಯಲ್ಲಿ ಕ್ಷೇತ್ರ ಪಾಲಕರು, ದಾಂಡುಗಾರರು, ಎಸೆತಗಾರರು ಎಚ್ಚೆತ್ತುಕೊಂಡು ತನ್ನ ಕಾರ್ಯವನ್ನ ನಿರ್ವಹಿಸಲೇಬೇಕಾಗಿದೆ. ಯಾಕಂದ್ರೆ ಈ ಮೈದಾನ ಬಹಳಷ್ಟು ದಾಖಲೆಯನ್ನ ಬರೆದಂತಹ ಮೈದಾನ. ದೊಡ್ಡ ಹೊಡೆತದ ಪ್ರಯತ್ನ ಇದು. ಸೀಮಾರೆಕ್ಕೆ ತುದಿ ಭಾಗದಲ್ಲಿ ಮಗದೊಂದು ಸಿಕ್ಸರ್ ದಾಖಲಾಗ್ತಾ ಇದೆ. ಸಿಕ್ಸರ್ ನಂಬರ್ 2 ಕೈ ಕಟ್ಟಿ ಕುಳಿತ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡ್ತಾ ಇದ್ದಾನೆ ಲೆಫ್ಟಿ ನವಾಜ್. ಆರಂಭದಲ್ಲಿಯೇ ಹೇಳಿದ್ದೆ, ನವಾಜ್ ಒಂದು ವೇಳೆ ಕ್ರೀಸಿಗೆ ಅಂಟಿಕೊಂಡು ನಿಂತದ್ದೇ ಆದಲ್ಲಿ ಈ ಪಂದ್ಯದ ಚಿತ್ರಣವೇ ಬದಲಾಗಬಹುದು. ಈ ಅವಕಾಶ ಎಸೆತಗಾರಿಕೆಯಲ್ಲಿ ದಾಂಡುಗಾರನನ್ನ ಕಟ್ಟಿ ಹಾಕಲೇಬೇಕಾಗಿದೆ. ರೇಖೆ ಹೊರಭಾಗಡೆ ಬರ್ತಾ ಇದೆ. कॉलेज में लड़की नहीं है तो पढ़ने में क्या मजा है, कॉलेज में लड़की नहीं है तो पढ़ने में क्या मजा है, क्रिकेट में नवाज का चक्का नहीं है तो देखने को क्या मजा है. नवाज रवर दांडुविನ ಮುಖಾಂತರವಾಗಿ ಬ್ಯಾಕ್ ದೊಡ್ಡ ಹೊಡೆತದ ಪ್ರಯತ್ನ ಇದು. ಮಗದೊಂದು ಔಟ್ ಆಫ್ ದಿ ಪಾರ್ಕ್. ಅದ್ಭುತವಾದಂತಹ ಹೊಡೆತ ಇದು. ಶ್ರೇಷ್ಠ ಮಟ್ಟದ ಹೊಡೆತ ಇದು. ಆರಂಭದ ಇನ್ನಿಂಗ್ಸಿನಲ್ಲಿ 30 ಚೆಂಡುಗಳ ಮುಂದೆ 60 ಓಟ ಬಂದಿತ್ತು. ಆದರೆ ಈಗ ಪಂದ್ಯದ ಚಿತ್ರಣವೇ ಬದಲಾಗ್ತಾ ಇದೆ. ಶಾಕೀರ್ ಜಾಕಿ ಎಸೆದಂತಹ ಪ್ರತಿಯೊಂದು ಚೆಂಡುಗಳನ್ನ ಗಮನಿಸಬೇಕು. ಓವರ್ ಹ್ಯಾಟ್ರಿಕ್ ಸಿಕ್ಸರ್ ಅನ್ನು ಹೊಡೆದಂತಹ ಕೂಡ ಕ್ರಿಕೆಟ್ ಬದಲಾಗಬಹುದು. 8 ಚೆಂಡು 5ನೇ ಬಾರಿ ನಿಧಾನಗತಿಯ ಚೆಂಡುವಿಗೆ ಬರ್ತಾ ಇದೆ. ರೇಖೆ ಹೊರಭಾಗಡೆ 5 ಚೆಂಡುಗಳ ಮುಂದೆ 5 ಸಿಕ್ಸರ್ ಅನ್ನ ಹೊಡೆದಂತಹ ನವಾಜ್ ಹೇಳ್ತಾ ಇದೆ, ಯುನೈಟೆಡ್ ನಾವೂರು ಈ ಮೈದಾನದಲ್ಲಿ ದಾಖಲೆಯನ್ನ ಬರೆಯಬಹುದೇ. ಯಾಕಂದ್ರೆ ತಂಡದ ಖಾತೆಯಲ್ಲಿ ಜಮೆಯಾಗಿದೆ 51. ಇನ್ನು ಬೇಕಾಗಿದೆ 7 ಚೆಂಡುಗಳ ಮುಂದೆ 10. 7ಕ್ಕೆ ಬೇಕಾಗಿದೆ 10. 6 ಚೆಂಡುಗಳ ಮುಂದೆ 6 ಸಿಕ್ಸರ್ ಅನ್ನ ಹೊಡೆಯಬಹುದು. ಮೈ ಗುಡ್ನೆಸ್, ಅದ್ಭುತವಾದಂತಹ ಹೊಡೆತ ಇದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಮಿಸುವಾಗಲೇ ಹೇಳಿದ್ದೆ, ಹೊರದೇಶದಲ್ಲಿ ಹೊರತುಪಡಿಸಿ ತನ್ನ ತವರೂರಿಗೆ ಆಗಮಿಸಿದ ಈ ನವಾಜ್ ದಾಂಡುಗಾರಿಕೆಯನ್ನ ಅದೆಷ್ಟೋ ಮೈದಾನದಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ಆಟಗಾರ. ಆದರೆ ಈ ಮೈದಾನದಲ್ಲಿ 12 ಚೆಂಡುಗಳ ಮುಂದೆ 41 ಓಟಗಳು ಬೇಕಾಗಿತ್ತು. ಎದುರಿಸಿದ ಆ 4ನೇ ಓವರಿನಲ್ಲಿ 6 ಚೆಂಡುಗಳ ಮುಂದೆ 6 ಸಿಕ್ಸರ್ ಅನ್ನು ಹೊಡೆದು ಯುನೈಟೆಡ್ ನಾವೂರು ಪ್ರೀಮಿಯರ್ ಲೀಗ್ 2025ರ ಸಾಲಿನ ದಾಖಲೆಯನ್ನು ಬರಿತಾ ಇದ್ದಾರೆ. ಕ್ರೀಡಾಭಿಮಾನಿಗಳೇ, ಒಂದೊಮ್ಮೆ ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಬಿಡಿ ನವಾಜ್ ರವರಿಗೆ. ಎದುರಿಸಿದ 6 ಚೆಂಡುಗಳ ಮುಂದೆ